ಇನ್ನು ರೇಣುಕಾಸ್ವಾಮಿ ಹತ್ಯೆಯ ಒಂದು ತನಿಖೆ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಪೊಲೀಸರು ನಡೆಸ್ತಾ ಇರುವಂತಹ ಈ ಒಂದು ತನಿಖೆ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜ್ನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ನಡೆದಿದೆ ಅನ್ನುವಂಥ ಒಂದು ಆರೋಪವನ್ನು ಹೊತ್ತು ದರ್ಶನ್ ಗ್ಯಾಂಗ್ ಈಗ ಜೈಲಿನಲ್ಲಿ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ತನಿಖೆ ಮುಂದಿನ ವಾರವೇ ಚಾರ್ಜ್ ಶೀಟ್ ಸಲ್ಲಿಸಬಹುದು ಅನ್ನುವಂಥದ್ರ ಬಗ್ಗೆ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಮುಂದಿನ ತಿಂಗಳ ಆರಂಭದಲ್ಲಿ ಸರ್ಕಾರಿ ರಜೆಗಳಿವೆ. ಸೊ ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ತಡವಾದರೆ ಮತ್ತೆ ಆರೋಪಿಗಳಿಗೆ ಅದು ಸಹಾಯ ಆಗಬಹುದು. ಅದೊಂದು ರೀತಿ ಒಂದು ಲೂಪೋಲ್ ಬಿಟ್ಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಮುಂದಿನ ವಾರನೇ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತೇಳಿ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಇನ್ನು ಖಾಕಿ ಟೀಮ್ ಮಾಡ್ತಾ ಇರುವಂತಹ ವಿಚಾರಣೆಗೆ ಸಂಬಂಧಪಟ್ಟಂತೆ ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ರಿಪೋರ್ಟ್ಗಳು ಕೂಡ ಬರಬೇಕಿತ್ತು. FSLನಿಂದ ಈಗಾಗಲೇ ಒಂದು 70% ಅಷ್ಟು ರಿಪೋರ್ಟ್ಗಳು ಕೈ ಸೇರಿವೆ. ಅದರ ಆಧಾರದ ಮೇಲೆ ಈಗಾಗಲೇ ಚಾರ್ಜ್ ಶೀಟನ್ನು ರೆಡಿ ಮಾಡ್ಕೊಂಡಿರುವಂತಹ ಪೊಲೀಸರು ಅವತ್ತು ಏನೇನು ನಡೀತು ಇಂಚಿಂಚೂ ಡೀಟೇಲ್ಸನ್ನು ಕಲೆ ಹಾಕಿದ್ದಾರೆ. ಏನೇನು ಸಾಕ್ಷ್ಯಗಳನ್ನು ಕಲೆ ಹಾಕಬೇಕಿತ್ತು ಅವೆಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕ್ಕೊಂಡು ಸುಮಾರು ಒಂದು 25ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಸಾಗಿದೆ. ಸೊ ಅದೆಲ್ಲವೂ ಕೂಡ ಒಂದು ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಲ್ಲಿದೆ. ಇನ್ನು ಇವತ್ತು ಒಂದಷ್ಟು ರಿಪೋರ್ಟ್ಗಳು ಬರಬೇಕು. ಹೈದರಾಬಾದ್ನ CFSL ನಿಂದ ಬರಬೇಕಾಗಿರುವಂಥ ಒಂದು ರಿಪೋರ್ಟ್, ಅದಾದ ನಂತರ ಇಲ್ಲಿ ಬೆಂಗಳೂರಿನಿಂದ ಒಂದು FSLನಿಂದಲೂ ಕೂಡ ರಿಪೋರ್ಟ್ ಬರಬೇಕಿದೆ. ಆ 3 ರಿಪೋರ್ಟ್ಗಳು ಕೈ ಸೇರಿದ ಬಳಿಕ ಮತ್ತೆ ಚಾರ್ಜ್ ಶೀಟನ್ನು ಏನು ಈಗಾಗಲೇ ರೆಡಿ ಆಗಿದೆ ಅದರಲ್ಲಿ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಇವತ್ತೇ ಖಾಕಿ ಕೈ ಸೇರುತ್ತಂತೆ FSLನ ರಿಪೋರ್ಟ್. ಖುದ್ದು ಪಡೆಯೋದಕ್ಕೆ ಈಗಾಗಲೇ ಟೀಮ್ ಕೂಡ ಹೈದರಾಬಾದ್ಗೆ ಹೋಗಿದೆ. ಹೈದರಾಬಾದ್ಗೆ ತೆರಳಿ ಖುದ್ದು ಅವರೇನೆ ಬೈ ಹ್ಯಾಂಡ್ ತಗೊಳ್ಳೋದಕ್ಕೆ ಹೋಗಿರುವಂಥ ತನಿಖಾ ತಂಡ ಇವತ್ತು ಸಂಜೆನೇ ಪೊಲೀಸರು ಕೈ ಸೇರತ್ತಂತೆ. FSL ವರದಿ ಈ ಬಗ್ಗೆ ಟೀಮ್ ನೇಮ್ಗೆ ಸಿಕ್ಕಿರುವಂತಹ ಮಾಹಿತಿ ಹೈದರಾಬಾದ್ಗೆ ಬರೋದಕ್ಕೆ ಅಂಥೇಳಿ ಅಧಿಕಾರಿಗಳು ಸೂಚಿಸಿದರು. ಯಾಕಂದರೆ ಬೈ ಪೋಸ್ಟ್ ಕಳಿಸೋದಾಗಲಿ ಅಥವಾ ಫ್ಯಾಕ್ಸ್ ಮಾಡೋದಾಗಲಿ ಅದೆಲ್ಲದಕ್ಕಿಂತ ನೀವೇ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆ ಕರೆದಿದ್ರಂತೆ FSLನಿಂದ. ಸೊ ಹಾಗಾಗಿ ಈಗ ಒಂದು ಟೀಮ್ FSLಗೆ ಹೋಗಿದೆ, ಹೈದರಾಬಾದ್ನ CFSLಗೆ. ಅಲ್ಲಿಗೆ ಹೋಗಿ ತಾವೇ ಬೈ ಹ್ಯಾಂಡ್ ಈ ವರದಿಯನ್ನು ತೊಗೊಳ್ತಾರೆ. ತೊಗೊಂಡು ಬನ್ನಿ ಅಂಥೇಳಿ ಈಗಾಗಲೇ ಪೊಲೀಸ್ ಕಮಿಷನರ್ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಮೇರೆಗೆ ಈಗಾಗಲೇ ಒಂದು ಟೀಮ್ ಹೈದರಾಬಾದ್ಗೆ ಹೋಗಿ ಆ FSL ವರದಿಯನ್ನು ಕಲೆಕ್ಟ್ ಮಾಡಿಕೊಂಡು ಬರುತ್ತೆ. ಸೊ ಒಟ್ಟಿನಲ್ಲಿ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 7ನೇ ಆರೋಪಿ ಅನುಕುಮಾರ್ ಜಾಮೀನಿಗೆ ಈಗ ಆಕ್ಷೇಪಣೆಯನ್ನು ಸಲ್ಲಿಸಲಾಗಿದೆ. ತನಿಖೆ ವೇಳೆ ರೇಣುಕಾಸ್ವಾಮಿ ಕೊಲೆ ಒಳಸಂಚು ಬಯಲಾಗಿತ್ತು. ಇದರಲ್ಲಿ ಪವಿತ್ರಾ ಗೌಡ ಮತ್ತು ದರ್ಶನ್ ಜೊತೆ ಸೇರಿ ಕೊಲೆಗೆ ಸಂಚು ರೂಪಿಸಿದ್ರು ಅನ್ನುವಂಥದ್ದು ಇರುವಂತಹ ಆರೋಪ. ಈ ಅಪಹರಣದ ಪ್ಲಾನ್ ಬಗ್ಗೆ ದರ್ಶನ್ ಜೊತೆ ಚರ್ಚೆ ಮಾಡಿದ್ರಂತೆ ಅನುಕುಮಾರ್. ಹಾಗಾಗಿ ಅನುಕುಮಾರ್ ಈಗ A7 ಅನುಕುಮಾರ್ ಬಳಿ ಕಿಡ್ನ್ಯಾಪ್ ಪ್ಲಾನ್ನ ಒಂದು ವಿವರಣೆ ಕೂಡ ಪಡೆದಿದ್ದ. ಅನುಕುಮಾರ್ಗೆ ಪ್ಲಾನ್ ಅನ್ನು ವಿವರಿಸಿದ್ದು A4 ರಾಘವೇಂದ್ರ ಅಂತ. ಸೊ ನಂತರ ಆಟೋದಲ್ಲಿ ರೇಣುಕಾಸ್ವಾಮಿಯನ್ನ ಅನುಕುಮಾರ್ ಹಿಂಬಾಲಿಸಿದ್ದ. ಉಳಿದ 3 ಆರೋಪಿಗಳೊಂದಿಗೆ ಸೇರಿ ಅಪಹರಣವನ್ನ ಮಾಡಿದ್ದ. ಇದು ಅನುಕುಮಾರ್ ಮೇಲಿರುವಂತಹ ಆರೋಪಗಳು. RR ನಗರದ ಶೆಡ್ಗೆ ಕರೆದುಕೊಂಡು ಬಂದಿದ್ದಂಥ A7 ಅನುಕುಮಾರ್. ಸೊ ಹಾಗಾಗಿ A7 ಅನುಕುಮಾರ್ ಜಾಮೀನಿಗೆ ಈಗ ಆಕ್ಷೇಪಣೆಯನ್ನು ಸಲ್ಲಿಸಿದೆ. ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿರುವಂಥ ತನಿಖಾ ತಂಡ ಈಗ ಪವಿತ್ರಾ ಗೌಡನು ಕೂಡ ಜಾಮೀನಿಗೋಸ್ಕರ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸೊ ಹಾಗೆ ಆರೋಪಿ ಅನುಕುಮಾರ್ ಕೂಡ ಜಾಮೀನು ಕೋರಿ ಅರ್ಜಿಯನ್ನು ಹಾಕಿರೋದು. ಈಗ ಅನುಕುಮಾರ್ ಜಾಮೀನಿಗೆ ಆಕ್ಷೇಪಣೆಯನ್ನು ಪೊಲೀಸರು ಕೂಡ ಸಲ್ಲಿಸಿದ್ದಾರೆ.